ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ಸದಾ ಸಿದ್ಧವಾಗಿತ್ತು. ಯಾವುದೇ ಅಹಿತಕರ ಘಟನೆ ಆಗದಂತೆ ಶಾಂತತೆಯಿಂದ ಹಬ್ಬ ಜಾತ್ರೆ ಆಚರಿಸಬೇಕು ಅಂತ ಡಿಎಸ್ಪಿ ಎಂ ಪಾಂಡುರಂಗಯ್ಯ ಹೇಳಿದ್ದಾರೆ. ಅವರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ಮತ್ತು ದುರ್ಗಾದೇವಿ ಜಾತ್ರಾ ನಿಮಿತ್ತವಾಗಿ ನಡೆದ ಶಾಂತಿ ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿದರು. ಪಟ್ಟಣದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಒಗ್ಗಟ್ಟಾಗಿ ಶಾಂತಿಯಿಂದ ಹಬ್ಬ ಆಚರಿಸಬೇಕು. ಶಾಂತಿಗೆ ಭಂಗ ತರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು. ಸರ್ವಸ್ತುತಿಗಳು ಇಹ ಮತ್ತು ಪರಲೋಕದ ಒಡೆಯನಾದ ನಿರಾಕಾರಿ ನಿರಂಕಾರಿ ಸರ್ವವ್ಯಾಪಿಯಾದ ಅಲ್ಲಾಹನನ್ನು ಮನದ ಅಂತರಾಳದಲ್ಲಿ ನೆನೆಸಿಕೊಳ್ಳುತ್ತಾ ಯರಗಟ್ಟಿ ಗ್ರಾಮದಲ್ಲಿ ದಿನಾಂಕ 17/6/2024 ಸೋಮವಾರದಂದು ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾದಂಥ ಈದುಲ್ ಅಜ್ಹಾ ಬಕ್ರೀದ್ ಹಬ್ಬದ ಅಂಗವಾಗಿ ಪೂರ್ವಭಾವಿ ಸಭೆಯ ಅಂಗವಾಗಿ ಯರಗಟ್ಟಿ ಪೊಲೀಸ್ ಸ್ಟೇಷನ್ ವತಿಯಿಂದ ಶಾಂತತಾ ಪೂರ್ವ ಸಭೆಯನ್ನು ಕರೆದಂಥ ಸಂದರ್ಭದಲ್ಲಿ ಈ ಸಭೆಗೆ ಆಗಮಿಸಿದಂಥ ಯರಗಟ್ಟಿ ಗ್ರಾಮದ ಸಮಸ್ತ ಗುರು ಹಿರಿಯರೇ ಈ ವೇಳೆ ಸಿಬಿಐ ಎಂ ಮಠಪತಿ, ಪಿಎಸ್ಐ ಎಂ ಹಿರೇಗೌಡರು, ಸದಾನಂದ ಹಣಬರ್, ಕುಮಾರ್ ಹಿರೇಮಠ್, ಭಾಸ್ಕರ್ ಹಿರೇಮೇತ್ರಿ, ಸೋಮು ರೈನಾಪುರ್, ಕಾಶಿಮ ಹೊರಟಿ, ಸಲೀಂ ಜಮಾದರ್, ಬಾಸು ಚೆನ್ನಮೇತ್ರಿ, ಬಿಡಿ ಮಡೆನವರ್, ಫಾರೂಕ್ ಅತ್ತಾರ್, ನ್ಯಾಮಗೌಡ ಒಕ್ಕುಂದಸರ್, ಪೊಲೀಸ್ ಸಿಬ್ಬಂದಿಗಳು ಸೇರಿ ಮುಂತಾದವರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.